ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇತಿಹಾಸದ ತರಗತಿಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಪ್ರಾಂತ್ಯ. ನೋಡಿ ಫ್ರೆಂಡ್ಸ್, ಈ ದಕ್ಷಿಣ ಪ್ರಾಂತ್ಯದ ಅಂದರೆ ಮೌರ್ಯರ ಆಡಳಿತದಲ್ಲಿ ಏನು ಸುವರ್ಣಗಿರಿ ಎಂಬ ಸ್ಥಳ ಐತಲ್ಲ, ಈ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂದರೆ ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಈ ಸುವರ್ಣಗಿರಿ ಕಂಡುಬರುವಂಥ ಸ್ಥಳ ಕರ್ನಾಟಕದಲ್ಲಿ ಕಂಡುಬರ್ತೈತಿ. ಎಲ್ಲಿ ಕಂಡುಬರ್ತೈತಿ? ಕರ್ನಾಟಕ. ನೆಕ್ಸ್ಟ್, ಪುರುಷಪುರ ಯಾವ ಸಾಮ್ರಾಟನ ರಾಜಧಾನಿಯಾಗಿತ್ತು? ಪುರುಷಪುರ ಎಂಬುದು ಯಾರ ರಾಜಧಾನಿಯಾಗಿತ್ತು ಅಂದರೆ ಕನಿಷ್ಕನ ರಾಜಧಾನಿಯಾಗಿತ್ತು. ಯಾರ್ದು? ಕನಿಷ್ಕ. ಫಾಹಿಯಾನನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು? ಇದಕ್ಕೆ ಸರಿಯಾದ ಉತ್ತರ ಗುಪ್ತರ. ಗುಪ್ತರ ಕಾಲದಲ್ಲಿ ಏನು ಮಾಡ್ತಾನೆ ಅಂದರೆ ಫಾಹಿಯಾನನು ಏನು ಮಾಡ್ತಾನೆ? ಭೇಟಿ ಕೊಡ್ತಾನೆ. ಈ ಫಾಹಿಯಾನ ಯಾರಪ್ಪ ಅಂದರೆ ಚೀನಿ ಯಾತ್ರಿಕ. ಯಾವ ದೇಶ? ಚೀನಾ ದೇಶದ ಯಾತ್ರಿಕ. ಈ ಫಾಹಿಯಾನನು ಬರೆದಂಥ ಕೃತಿ ಯಾವುದಪ್ಪ ಅಂದರೆ ಗೋಕುಕಿ. ಯಾವುದು? ಗೋಕುಕಿ. ಗೋಕುಕಿ ಎಂಬ ಕೃತಿಯನ್ನು ಬರೀತಾನೆ ಯಾರು? ಫಾಹಿಯಾನ. ಹಾಗಾದರೆ ಗುಪ್ತರ ಬಗ್ಗೆ ನೋಡ್ತಾ ಬರೋದಾದರೆ ಗುಪ್ತರ ಸ್ಥಾಪಕ ಯಾರಪ್ಪ ಅಂದರೆ ಶ್ರೀಗುಪ್ತ. ಯಾರು? ಶ್ರೀಗುಪ್ತ ಗುಪ್ತರ ಸ್ಥಾಪಕ. ಆದರೆ ಪ್ರಸಿದ್ಧದವರೇ ಸಮುದ್ರಗುಪ್ತ. ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಪ್ಪ ಅಂದರೆ ಅಲಹಾಬಾದ್ನ ಸ್ತಂಭ ಶಾಸನ. ಆ ಅಲಹಾಬಾದ್ ಇತ್ತೀಚೆಗೆ ಪ್ರಯಾಗರಾಜ್ ಆಗಿ ಮರುನಾಮಕರಣಗೊಂಡಿದೆ. ಅದಕ್ಕಾಗಿ ಅಲಹಾಬಾದ್ ಸ್ತಂಭ ಶಾಸನವನ್ನು ಪ್ರಯಾಗರಾಜ್ ಸ್ತಂಭ ಶಾಸನ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್, ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ರಂಗಚಾರ್ಲು. ರಂಗಚಾರ್ಲು ಅವರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಏನಾಗ್ತೈತಪ್ಪ ಅಂದರೆ ಪ್ರತಿನಿಧಿ ಸಭೆ ಸ್ಥಾಪನೆ ಆಗ್ತೈತಿ. ನೆಕ್ಸ್ಟ್, ಇದು ಗೀತಾಂಜಲಿ ಎಂಬ ಕೃತಿಯನ್ನು ರಚಿಸಿದವರು? ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಗೀತಾಂಜಲಿ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಗೀತಾಂಜಲಿ ಕೃತಿ 1913ರಲ್ಲಿ ನೊಬೆಲ್ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೋತೈತಿ. ಹಾಗಾದರೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಏಷ್ಯಾದ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್. ಯಾರು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ದೇಶಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಎರಡೂ ದೇಶಕ್ಕೂ ಕೂಡ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಭಾರತ ದೇಶದ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಅದೇ ರೀತಿಯಾಗಿ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇದ್ದ ಇಂಗ್ಲೆಂಡಿನ ಪ್ರಧಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಟ್ಲೆ. ಆಟ್ಲೆ ಅವರು ಏನಿರ್ತಾರೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರ್ತಿತ್ತಲ್ಲ 1947ರಲ್ಲಿ, ಆ ಸಮಯದಲ್ಲಿ ಇಂಗ್ಲೆಂಡ್ನ ಪ್ರಧಾನಿಯಾಗಿರ್ತಾರೆ. ಯಾರು? ಆಟ್ಲೆ ಅವರು. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಇಲ್ಲಿಗೆ ಬದಲಾಯಿಸಿದನು. ನೋಡಿ ಫ್ರೆಂಡ್ಸ್, ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನಪ್ಪ ಅಂದರೆ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಎಲ್ಲಿಂದ ಎಲ್ಲಿ ತನ ಅಂದರೆ ದೆಹಲಿಯಿಂದ ಯಾವ ಸ್ಥಳಕ್ಕೆ ಬದಲಾವಣೆ ಮಾಡ್ತಾನೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ದೇವಗಿರಿ. ಈ ದೇವಗಿರಿ ಎಲ್ಲಿ ಕಂಡು ಬರ್ತಿತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತೈತಿ. ಯಾವ ರಾಜ್ಯ? ಮಹಾರಾಷ್ಟ್ರ ರಾಜ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಸೇವೆ ಸಲ್ಲಿಸಿದರು? ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೋಡಿ ಫ್ರೆಂಡ್ಸ್, ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ಕಾಲಾವಧಿ ನೋಡ್ತಾ ಬರೋದಾದರೆ 1912ರಿಂದ 1918ರವರೆಗೆ ಇವರೇನಿರ್ತಾರೆ ದಿವಾನರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಈ ಮೊದಲ ದಿವಾನ ಯಾರಿದ್ರಪ್ಪ ಅಂದರೆ ಮೈಸೂರಿನ ಮೊದಲ ದಿವಾನ ದಿವಾನ್ ಪೂರ್ಣಯ್ಯ ಅವರಿದ್ದರು. ಯಾರಿದ್ರು? ದಿವಾನ್ ಪೂರ್ಣಯ್ಯ. ಮತ್ತು ಕೊನೆಯ ದಿವಾನ ಯಾರಪ್ಪ ಅಂದರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಯಾರಿದ್ರು? ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧ ಅವಶೇಷಗಳು ಇಲ್ಲಿವೆ. ಇದಕ್ಕೆ ಸರಿಯಾದ ಉತ್ತರ ಸನ್ನತಿ. ಕಲಬುರಗಿ ಜಿಲ್ಲೆಯ ಸನ್ನತಿ. ಯಾವ ಜಿಲ್ಲೆ? ಕಲಬುರಗಿ ಜಿಲ್ಲೆಯ ಸನ್ನತಿ ಎಂಬ ಸ್ಥಳದಲ್ಲಿ ಬೌದ್ಧರ ಅವಶೇಷಗಳು ಕಂಡುಬರುತ್ತವೆ. 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಚಂಪಾರಣ್ಯ. ನೋಡಿ ಫ್ರೆಂಡ್ಸ್, 1917ರಲ್ಲಿ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು
ನೀಲಿ ಬೆಳೆಗೆ ವಿರುದ್ಧವಾಗಿ, ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, ರೈತರಿಗೆ ನೀಲಿ ಬೆಳೆಯನ್ನು ಬೆಳೆಯಲು ಹೇಳ್ತಾರೆ. ಅದವರ ವಿರುದ್ಧವಾಗಿ ಏನು ಮಾಡ್ತಾರೆ, ಗಾಂಧೀಜಿಯವರು ಸತ್ಯಾಗ್ರಹವನ್ನು ಮಾಡ್ತಾರೆ. ಎಷ್ಟರಲ್ಲಪ್ಪ ಅಂದರೆ 1917ರಲ್ಲಿ. ಈ ಚಂಪಾರಣ್ಯ ಎಂಬ ಪ್ರದೇಶ ಕಂಡುಬರೋದು ಬಿಹಾರ ರಾಜ್ಯದಲ್ಲಿ, ಬಿಹಾರ ರಾಜ್ಯದ ಚಂಪಾರಣ್ಯ. ನೆಕ್ಸ್ಟ್ 1918ರಲ್ಲಿ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 1940. 1940ರಲ್ಲಿ ಮುಸ್ಲಿಂ ಲೀಗ್ ಏನು ಮಾಡುತ್ತೆ ಅಂದರೆ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಡುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಜೋಡಣೆ ಸರಿಯಾಗಿಲ್ಲ? ನೋಡಿ ಫ್ರೆಂಡ್ಸ್, ಈ ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ ಅಂತ ಕೇಳಲಾಗಿದೆ. ಭಾರತ ಬಿಟ್ಟು ತೊಲಗಿ ಚಳುವಳಿ 1935 ಅಂತ ಕೊಡಲಾಗಿದೆ. ಸಿಪಾಯಿ ದಂಗೆ 1857, ಜಲಿಯನ್ ವಾಲಾಬಾಗ್ 1919, ಬಂಗಾಳ ಆಗಿದೆ. ಇದು ಬಂಗಾಳದ ವಿಭಜನೆ 1905. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 1935 ಭಾರತ ಬಿಟ್ಟು ತೊಲಗಿ ಚಳುವಳಿ ಅಲ್ಲ. ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಯಾವಾಗ ಶುರುವಾಗುತ್ತೆ ಅಂದರೆ 1942ರಲ್ಲಿ, ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಏನು ಹೇಳ್ತೀವಲ್ಲ 1942. ಅಂದರೆ ಅವರು ತಪ್ಪಾದ ಜೋಡಿಯನ್ನು ಕೇಳಲಾಗಿದೆ. ಇದು ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಹಾಗಾದರೆ ಸಿಪಾಯಿ ದಂಗೆ 1857. ಈ ಸಿಪಾಯಿ ದಂಗೆಯನ್ನು ಏನಂತ ಕರಿತೀವಿ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರಿತೀವಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದದ್ದು 1919ರಲ್ಲಿ. ಈ ಜಲಿಯನ್ ವಾಲಾಬಾಗ್ ಎಂಬ ಪ್ರದೇಶ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಪಂಜಾಬ್ನ ಅಮೃತ್ಸರ್ನಲ್ಲಿ ಕಂಡು ಬರ್ತೈತಿ. ಎಲ್ಲಿ? ಪಂಜಾಬ್ನ ಅಮೃತ್ಸರ್. ಬಂಗಾಳದ ವಿಭಜನೆ ಆಗೋದು ಯಾವಾಗಪ್ಪ ಅಂದರೆ 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. ಬಂಗಾಳದ ವಿಭಜನೆ ಮಾಡಿದವರು ಯಾರಪ್ಪ ಅಂದರೆ ಲಾರ್ಡ್ ಕರ್ಜನ್. ಯಾರು ಮಾಡ್ತಾರೆ? ಲಾರ್ಡ್ ಕರ್ಜನ್ ಅವರು ಮಾಡ್ತಾರೆ. ನೆಕ್ಸ್ಟ್, ಈತನ ಆಳ್ವಿಕೆಯ ಕಾಲದಲ್ಲಿ ಮೆಗಾಸ್ತನೀಸನು ಭಾರತಕ್ಕೆ ಪ್ರವೇಶ ಮಾಡಿದನು. ನೋಡಿ ಫ್ರೆಂಡ್ಸ್, ಮೆಗಾಸ್ತನೀಸ್ ಎಂಬ ಸಾಹಿತಿ ಅಥವಾ ಇತಿಹಾಸಕಾರ ಯಾರ ರಾಜರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬರ್ತಾನಂದರೆ ಚಂದ್ರಗುಪ್ತ ಮೌರ್ಯ. ಯಾರ ಆಳ್ವಿಕೆಯಲ್ಲಿ? ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಮೆಗಾಸ್ತನೀಸ್ ಏನು ಮಾಡ್ತಾನೆ? ಭಾರತಕ್ಕೆ ಬರೀತಾನೆ. ಈ ಮೆಗಾಸ್ತನೀಸನು ಯಾವ ಕೃತಿಯನ್ನು ಬರೆದಿದ್ದಾನೆ ಅಂದರೆ ಇಂಡಿಕಾ ಎಂಬ ಕೃತಿಯನ್ನು ಬರೆದಿದ್ದಾನೆ. ಯಾವ ಕೃತಿ? ಇಂಡಿಕಾ. ಚಂದ್ರಗುಪ್ತ ಮೌರ್ಯ ಯಾರಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಯಾವ ಸಾಮ್ರಾಜ್ಯ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನು ಕರ್ನಾಟಕದ ಶ್ರವಣಬೆಳಗೊಳ, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಬರ್ತೈತಲ್ಲ, ಅಲ್ಲಿ ಬಂದು ಸಲ್ಲೇಖನ ವ್ರತ ಮಾಡುವುದರ ಮೂಲಕ ಅಲ್ಲಿ ಮರಣ ಆಗ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ದೆಹಲಿಯ ಪುರಾತನ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇಂದ್ರಪ್ರಸ್ಥ. ದೆಹಲಿಗೆ ಮೊದಲು ಏನಂತ ಕರೀತಿದ್ರು ಅಂದರೆ ಇಂದ್ರಪ್ರಸ್ಥ ಅಂತೇಳಿ ಕರೀತಿದ್ರು. ಬ್ರಿಟಿಷರ ವಿರುದ್ಧ 1899ರಿಂದ 1990ರವರೆಗೆ ನಡೆದ ಮುಂಡಾ ಮೂಲ ನಿವಾಸಿಗಳ ದಂಗೆಯ ನೇತೃತ್ವ ವಹಿಸಿದ್ದವರು? ಇದಕ್ಕೆ ಸರಿಯಾದ ಉತ್ತರ ಬಿರ್ಸಾ ಮುಂಡಾ. ಯಾರು ನೇತೃತ್ವ ವಹಿಸಿದ್ರು? ಬಿರ್ಸಾ ಮುಂಡಾ ಅವರು ಏನು ವಹಿಸಿದ್ರಪ್ಪ ಅಂದರೆ ನೇತೃತ್ವವನ್ನು ವಹಿಸಿದ್ರು. ಕರ್ನಾಟಕದಲ್ಲಿ ಮೊಘಲರ ಆಡಳಿತ ಕೇಂದ್ರ ಯಾವುದಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಶಿರಾ. ನೋಡಿ ಫ್ರೆಂಡ್ಸ್, ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಶಿರಾ ಏನಿದೆಯಲ್ಲ, ಇದು ಮೊಘಲರ ಆಡಳಿತ ಕೇಂದ್ರವಾಗಿತ್ತು. ಎಲ್ಲಿ? ಕರ್ನಾಟಕದಲ್ಲಿ. ನೆಕ್ಸ್ಟ್, 1916ರಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಒಂದುಗೂಡಿಸಲು ಪ್ರಯತ್ನಿಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಲಾಗಿದೆ, ಮುಖ್ಯ ವ್ಯಕ್ತಿ. ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರೆ ಅಂದರೆ 1916ರಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗನ್ನು ಒಂದುಗೂಡಿಸ್ತಾರೆ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಉಪ್ಪಿನ ಬಗೆಗಿನ ಕಾನೂನನ್ನು ಹಿಂತೆಗೆದುಕೊಳ್ಳುವುದು. ನೋಡಿ ಫ್ರೆಂಡ್ಸ್, ಫೋರ್ತ್ ಆಪ್ಷನ್ ಆಗುತ್ತೆ. ಉಪ್ಪಿನ ಬಗೆಗಿನ ಕಾನೂನನ್ನು ಬ್ರಿಟಿಷರು ಹಿಂತೆಗೆದುಕೊಳ್ಬೇಕನ್ನೋದು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದ ಮುಖ್ಯ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಏನು ಮಾಡ್ತಾರೆ? 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮಾರ್ಚ್ ಅಂತ ಕರಿತೀವಲ್ಲ, ಅವರು ಅದನ್ನು ಕೈಗೊಳ್ತಾರೆ. ಹೌದಾ? ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮಾರ್ಚ್ನಲ್ಲಿ ಪಾಲ್ಗೊಂಡಂಥ ಕರ್ನಾಟಕದ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಮೈಲಾರ್ ಮಹದೇವಪ್ಪ. ಯಾರು? ಮೈಲಾರ್ ಮಹದೇವಪ್ಪ. ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಡಯರನ್ನು ಹತ್ಯೆಗೈದು ಸೇಡು ತೀರಿಸಿಕೊಂಡವರು ಯಾರು?
ಇದಕ್ಕೆ ಸರಿಯಾದ ಉತ್ತರ ಉಧಾಮ್ ಸಿಂಗ್. ಯಾರು? ಉಧಾಮ್ ಸಿಂಗ್ ಏನು ಮಾಡ್ತಾನೆ ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರಮುಖ ಕಾರಣನಾದಂಥ ಜನರಲ್ ಮೈಕಲ್ ಡಯರ್ ಅವನನ್ನು ಗೈದು ಸೇಡನ್ನು ತೀರಿಸಿಕೊಂಡವರು ಯಾರಪ್ಪ ಅಂದರೆ ಉಧಾಮ್ ಸಿಂಗ್ ರವರು. ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೀತಿತ್ತು ಅಂದ್ರೆ 1919ರಲ್ಲಿ ನಡೀತೈತಿ. ತಾಳಿಕೋಟೆ ಯುದ್ಧವು ಯಾರ ಆಳ್ವಿಕೆಯಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಸದಾಶಿವರಾಯ. ತಾಳಿಕೋಟೆ ಕದನ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಾಗಿದ್ದ ಅಂದರೆ ಸದಾಶಿವರಾಯ ಆಗಿದ್ದ. ಈ ತಾಳಿಕೋಟೆ ಯುದ್ಧದ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂದರೆ ಅಳಿಯ ರಾಮರಾಯ. ಯಾರು? ಅಳಿಯ ರಾಮರಾಯ ನೇತೃತ್ವವನ್ನು ವಹಿಸಿದ್ದ. ಅದೇ ರೀತಿಯಾಗಿ ಈ ತಾಳಿಕೋಟೆ ಕದನ ಯಾವ್ಯಾವ ಮನೆತನಗಳ ನಡುವೆ ನಡೀತಿತ್ತು ಅಂದರೆ ವಿಜಯನಗರ ಸಾಮ್ರಾಜ್ಯ ವರ್ಸಸ್ ಬಹುಮನಿಯ 4 ಮನೆತನಗಳ ನಡುವೆ ನಡೀತೈತಿ. ಆ 4 ಮನೆತನಗಳು ಪಾಲ್ಗೊಂಡಂಥ 4 ಮನೆತನಗಳು ಯಾವುವಪ್ಪ ಅಂದರೆ ಮೊದಲನೇದಾಗಿ ಗೋಲ್ಕೊಂಡದ ಕುತುಬ್ ಶಾಹಿ, ವಿಜಯಪುರದ ಆದಿಲ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಅದೇ ರೀತಿಯಾಗಿ ಅಹಮದ್ನಗರದ ನಿಜಾಮ್ ಶಾಹಿ. ಹಾಗಾದರೆ ತಾಳಿಕೋಟೆ ಯುದ್ಧ ಅಥವಾ ರಕ್ಕಸ್ ತಂಗಡಗಿ ಕದನದಲ್ಲಿ ಯಾವ ಬಹುಮನಿ ಮನೆತನವು ಪಾಲ್ಗೊಂಡಿರಲಿಲ್ಲ ಅಂದರೆ ಬಿರಾರ್ನ ಇಮಾಚಾಯಿಗಳು. ಯಾರು? ಬಿರಾರ್ನ ಇಮಾಚಾಯಿಗಳು ಏನಾಗಿರಲ್ಲ, ಪಾಲ್ಗೊಂಡಿರಲ್ಲ. ಈ ಯುದ್ಧ ಯಾವಾಗ ನಡೀತಿತ್ತಪ್ಪ ಅಂದರೆ 1565 ಜನವರಿ 23ರಂದು ನಡೀತೈತಿ. ಯಾವಾಗ? 1565 ಜನವರಿ 23 ಅಂದು ದಿನ ಏನಾಗಿರ್ತೈತಪ್ಪ ಅಂದ್ರೆ ಮಂಗಳವಾರವಾಗಿರ್ತೈತಿ. ಯಾವಾಗ? ಮಂಗಳವಾರ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.